ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತಿನ ವಿಡಿಯೋ ನಾವು ಕಾಫಿ ಶಾಪಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಭರತ್ ಜೊತೆಯಿಂದ ಏನೋ ಲೆಕ್ಕ ಬರೀತಿದ್ದಾರೆ. ಏನು ಬರೀತಿದ್ದೀರಾ ಭರತ್ ಅವರೇ? ಏನು ಬರೀತೀರಾ ಭರತ್ ಅವರೇ? ಏನಕ್ಕೆ ನೀವು ನಾಚ್ಕೊಳ್ಳೋದು? ಕ್ಯಾಮ್ರಾ ಮುಂದೆ ಎಲ್ಲ ಏನಕ್ಕೆ ನಾಚ್ಕೊಳ್ತೀರಾ ಭರತ್ ಅವರೇ? ನೋಡಿ ಹೆಂಗೆ ನಾಚ್ಕೊಳ್ತಿದ್ದಾರೆ. ನಾಚ್ಕೊಳ್ಳೋ ನೆಪದಲ್ಲಿ ಅಲ್ಲ ಸೈಡಲ್ಲಿ ಹುಡುಗಿರು ನೋಡ್ತೀಯಾರಲ್ಲ ಆ ಕಡೆ ಸೈಡಲ್ಲಿ. ಔಟ್ಫಿಟ್ ನೋಡಿ ಇವತ್ತಿಂದು. ಅಜ್ಜಿ ಎಲ್ಲಜ್ಜಿ ಎಳ್ಳು ಬೆಲ್ಲನ ತಂದಿಲ್ಲ? ಹೌದಾ? ಸರಿ ಸರಿ. ಅಷ್ಟಾದ್ರೂ ತಂದು ಕೊಟ್ಟಿಯಾರಲ್ಲ ಅನ್ನಂಗಿಲ್ಲ. ಇಲ್ಲ ಅಲ್ಲ ವಿಡಿಯೋ ಅದು ಯೂಟ್ಯೂಬ್ ನೋಡ್ತಾರೆ ಎಲ್ಲ. ಯೂಟ್ಯೂಬಲ್ಲಿ ಎಲ್ಲ ನೋಡ್ತಾರೆ. ಬೇಡ ನೋಡೋದು ನೀವನ್ನ ನೋಡಿ ಬಿಡಿ ಅಜ್ಜಿ, ಫೇಮಸ್ ಆಗ್ತೀರಾ ನೀವು. ಬಿಗ್ ಬಾಸ್ ನೋಡಲ್ವಾ ಅಜ್ಜಿ? ಬಿಗ್ ಬಾಸ್ ನೋಡಿಲ್ವಾ? ಓ ಗಿಲ್ಲಿ ಗೆದ್ದ. ಬಡವ್ರ ಮನೆ ಹುಡುಗ ಗೆದ್ದಿಯಾನೆ. ನಿಮ್ದು ಯಾರಿಗೆ ಅಜ್ಜಿ ಸಪೋರ್ಟು? ಗಿಲ್ಲಿನಾ? ಅಷ್ಟೇ ಅಷ್ಟೇ. ಇಡ್ಲಿ ವಡೆ ಅಂತ ತಗೊಂಬರಪ್ಪ. ಇಡ್ಲಿ ವಡೆ 100 ರೂಪಾಯಿ ಅಪ್ಪ. ಇಲ್ಲಿ 100 ರೂಪಾಯಿ ಇಡ್ಲಿ ವಡೆ. ನೋಡಿ ಅಜ್ಜಿಗೆ ಒಂದು ದೋಸೆ, ಇವನಿಗೆ ಒಂದು ದೋಸೆ ತಂದಿದ್ದೀವಿ. ತಳಪ್ಪ ನಿನ್ನ ದೋಸೆ ತಗೊಳ್ಳೋ. ಇಲ್ಲ ಅಂದೆ ಮತ್ತೆ ತಗೊಳ್ಳೋ. ಯಾರಿಗಿದು? ಇಡ್ಲಿ ವಡೆ ಹ್ಞೂ ಅಜ್ಜಿಗೆ. ಅಜ್ಜಿ ನಿಮ್ಗೆ ಇಡ್ಲಿ ವಡೆ? ಇದೇ ನಮ್ಮ ಬೆಂಗಳೂರು ಲೈಫ್ ತಿಂಡಿ. ದೋಸೆ 2 ಉದ್ದಿನ ವಡೆ ತಿಂದರೆ ಫುಲ್ ಇವತ್ತು ಮುಗೀತು ದಿನ. ಅಜ್ಜಿ ಯಾವುದು ಕಾಫಿ? ಇದು ನಾರ್ಮಲ್ ಕಾಫಿನಾ, ಫಿಲ್ಟರ್ ಕಾಫಿನಾ, ಲೆಮನ್ ಕಾಫಿನಾ, ಆರೆಂಜ್ ಕಾಫಿನಾ, ಆ್ಯಪಲ್ ಕಾಫಿನಾ? ನಾರ್ಮಲ್ ಸಾಕಾ? ಎಲ್ಲ ಅಯ್ಯೋ ಕಾಫಿ ಆಗ್ತದೆ ಸ್ವಲ್ಪ. ಶುಗರ್ ಇಲ್ವಾ ಅಜ್ಜಿ ನಿಮಗೆ ಈಗಲೂ? ಮತ್ತು ಶುಗರ್ ಎಲ್ಲ ಕುಡಿಬಾರ್ದು ಅಜ್ಜಿ ನೀವು. ಅರ್ಧ ಸ್ಪೂನ್ ಹಾಕು, 1 ಸ್ಪೂನ್ ನನಗೆ ಶುಗರ್ ಇದೆ. ಸಾಕು ಶುಗರಿಗೆ ಮಕ್ಕಳೆಲ್ಲ ಆಗೋದು. ತಾಳೆ ಕಾಫಿ ಒಳ್ಳೆ ಕಾಫಿ ಕುಡೀರಿ. ತಿಂಡಿ ಆಗಿದೆ ಒಳ್ಳೆ. ನನಗೊಂದು ಕಾಫಿ ಹಾಕೋ ಬೇಗ. ನೋಡಿ ಮಂಡೇ ಅಂತ ಯಾರೂ ಕೆಲ್ಸಕ್ಕೆ ಬಂದಿಲ್ಲ, ಎಲ್ಲ ಹ್ಯಾಂಗ್ ಓವರಲ್ಲಿದ್ದಾರೆ. ಫುಲ್ ಪಾರ್ಟಿ ಮಾಡಿ ಟೈಟಾಗಿ. ನೋಡಿ ಇವ್ರ ಥರ ಒಳ್ಳೆ ಹುಡುಗ ನಾನಂತೂ ಎಲ್ಲೂ ನೋಡೇ ಇಲ್ಲ ಅಪ್ಪ. ಸಿನ್ಸಿಯರಾಗಿ ಬೆಳಗ್ಗೆ 6 ಗಂಟೆಗೆ ಕೆಲಸದಲ್ಲಿ ಇರ್ತಾರೆ, ಮತ್ತು ನೈಟ್ 10 ಗಂಟೆ ತನಕ ಕೆಲಸ ಮಾಡ್ತಾರೆ. ಬರೋಕ್ಕೆ ನೀವೇನು ಸಿನ್ಸಿಯರ್ ಆಗಿರೋದು? ಹಾಂ ಯಾವ ಮಿಸ್ಸು ನೋಡಿ. ಬಾಯ್ಸು ಸ್ಕೂಲ್ ಬಂಕ್ ಮಾಡಿ ಲಾಕ್ ಆಗಿದ್ದಾರೆ. ಸ್ಕೂಲಲ್ಲಿ ಒಬ್ಬೆಗೂಡ ಸ್ಕೂಲಲ್ಲಿ ವೆಲ್ಕಮ್ ಗಾರ್ಡನಲ್ಲಿ ಲಾಕ್ ಆಗಿದ್ದಾರೆ. ಏನಕ್ಕಂತ ಏನು ಪಾಸ್ ಆಗ್ತಾರೆ ಅದಕ್ಕೆ ಯಾವ ಎಮರ್ಜೆನ್ಸಿ ಸಿಗ್ಬಿಟ್ಟಿದ್ದಾರೆ. ಪಾಸ್ ಬಂದಿದೆ ಅಂದರೆ ಯಾವ ರೀತಿ ಪಾರ್ಸಲ್ಲಿ ಅರ್ಧ ಇನ್ಫಾರ್ಮೇಶನ್ ಕಟ್ಟಿ ಕಳಿಸ್ತಿದ್ದಾರೆ. ಏನು ಯಾಕಂತ ಆ ಥರ ಮಾಡೋದು? ಯಾರು ಮಾಡೋದು ಆ ಥರ? ಅಲ್ಲಿ ಪ್ರೊಡಕ್ಷನ್ ಮಾಡ್ತಾರೆ ಅನ್ನೋದು ನನಗೆ ಸರಿಗೆ
ಫ್ಲೈಟ್ ಡೈರೆಕ್ಟ್ ಆಗಿ ಬರುತ್ತಾ? ಪಾರ್ಸಲ್ ಫ್ಲೈಟಲ್ಲಿ ಡೈರೆಕ್ಟ್ ಆಗಿ ಬರುತ್ತಾ? ಕಾರ್ ಬರ್ತೀನಿ ನೀವು ಎಷ್ಟು ಸಲ ಹೋಗಿದ್ದೀರಾ ಫ್ಲೈಟಲ್ಲಿ? ಇಲ್ಲ ಏನಕ್ಕಿಲ್ಲ, ನೀವು ರಿಚ್ ಅಲ್ವಾ? ನಾವು ಎಷ್ಟೊಂದು ಅನಿಸ್ತೀವಲ್ಲ. ಇದೇನು ಮಾಲ್ ಆಫ್ ಏಷ್ಯಾ ಇಲ್ಲಿರೋದಾ? ಹೋಗೋಣ ಬನ್ನಿ ಹೋಗೋಣ. ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡಿ ನೀವು ಚಿಕ್ಕ ಕಾರ್ ಬಿಡಿಸ್ಬಿಡಿಲ್ಲ ಚಿಕ್ಕ ಕಾರಲ್ಲಿ ಹೋಗ್ತೀರಾ ಏರ್ಪೋರ್ಟಿಗೆ ಎಲ್ಲ ಇಟ್ಟು ಓಡಿಸ್ತೀರಲ್ವ ಕಾರು? ಸೈಡಿಗೆ ಹಾಕ್ಲಾ? 3 lanes to take the exit toward Terminal Boulevard. ನಮ್ ಬ್ಲಾಗ್ ನೋಡ್ತೀರಾ ಬ್ರೋ ನೀವು? ಎಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲ, ಯೂಟ್ಯೂಬ್ ಅಲ್ಲಿ. Continue for 1 kilometer. Just 2004 ಅಂತ ಇದೆ. ಕಟ್ಟಿಲ್ದೇನೆ ಬಂದಿದ್ದೀವಿ ನಾವು. ಟ್ರೈನ್ ಹಾಕ್ತಾರೆ ಬೆಂಗಳೂರಿಗೆ. ಗಾಡಿ ಹೋಯ್ತು ಇವತ್ತು, ಬೇಕು ಗಾಡಿ ಪ್ಲೇನ್ ಮೇಲೆ Continue toward Terminal Boulevard. ಫ್ಲೈಟ್ ಎಲ್ಲ ಫ್ಲೈಟ್ ಹತ್ರ ಮಾರ್ಬಿಡ ಏನೋ Continue for 1 kilometer. ಏನಪ್ಪ ಗೊತ್ತಿಲ್ಲ, ನಿಮ್ಗೆ ಗೊತ್ತಿರುತ್ತೆ. ಗೊತ್ತಿಲ್ವಾ? ಹಾ ಯಾರದು? ಫೇಮಸ್ ಅವರು. ಅವ್ನು ದಾಮೋದರ ಕಾಲ್ ಮಾಡಿದ್ದ. ಅವನಲ್ಲ, ಬೇರೆ ಬೇರೆಯವರಾ? ಇವತ್ತು ಅವ್ನು ಇವತ್ತು ಟರ್ಮಿನಲ್ 1 or 2 ಮತ್ತೆ ಸುಮ್ಮನೆ ಹೋಗದ? ಸುಮ್ಮನೆ ಹೋಗಿದ್ರಲ್ಲ ಹಾ ಆ ಎಣ್ಣೆಗೆ ನಿನ್ ಸ್ಟೋರಿ ಫುಲ್ ಆಗಲ್ಲ ಇತ್ತಲ್ಲ ಬಿಡಕ್ಕೆ ಇಟ್ಕೊಂಡ್ರೆ ಇಲ್ಲ ಡಿಲೀಟ್ ಮಾಡ್ಬಿಡ್ತೀನಿ, ಇಟ್ಕೊಳಲ್ಲ ನಾವು. ಎಲ್ಲ ಪೋಸ್ಟ್ ಆಗಿದೆ, ಡಿಲೀಟ್. ಇದೇನಾ ಬ್ರೋ ಕೆಂಪೇಗೌಡ? ಇವ್ರೇನಾ ಕೆಂಪೇಗೌಡ? रहता है जाना समझो ना, कहता है तेरी बाहों में जीना है, इश्क में तेरे मेरे साजना में डोला मेरे ಏರ್ಪೋರ್ಟ್ आंखों में देखो मेरे साजना में डोला ದರ್ಶನಿಂದ ಮೂವಿ ಇದೆ ನೋಡಿಲ್ವಾ? ದರ್ಶನಿಂದ ಮೂವಿ ಇದೆ ಡಿ ಬಾಸ್ ಅಂತ. ಯಾವ್ದು? ಕೆಂಪೇಗೌಡ ಅಂತ. ಹೌದಾ? ನೋಡಿಲ್ವಾ? इश्क की बाजियां ये सारी है खेली मैंने, दिल के लिए रातें काटी अकेली मैंने, एक भाई मुझको उलझी सी जाना तू, वरना सुलझाई एक से एक पहेली मैंने. ಕೆಂಪೇಗೌಡ ಸ್ಟ್ಯಾಚು ನೋಡ್ತೀರಾ ಬೆಂಗಳೂರಲ್ಲಿ ಏರ್ಪೋರ್ಟ್ ಅಲ್ಲಿ? ನೋಡಿ ಕ್ಲೋಸ್ ಅಪ್ ಅಲ್ಲಿ ಇದ್ದಾರೆ ಕೆಂಪೇಗೌಡರು. ನೋಡಿ ಒಂದು ಪಾರ್ಸಲ್ ತಗೊಬರೋದಕ್ಕೆ ಸಿಂಗಾಪುರಿಂದ ಬಂದಿದೆ ಏರ್ ಶಿಪ್ಮೆಂಟಲ್ಲಿ. ಏರ್ಪೋರ್ಟಿಗೆ ಬಂದಿದ್ದೀವಿ, 2 ಅವರ್ ಸುತ್ತಾಡಿರೋದು. ಈ ರೋಡಲ್ಲಿ ಹೋಗೋದು, ಆ ರೋಡಲ್ಲಿ ಬರೋದು ವಾಪಸ್ಸು. ಅಲ್ಲಿಗೆ ಹೋದರೆ ಇಲ್ಲಿ ಕಳಿಸ್ತಾರೆ, ಇಲ್ಲಿಗೆ ಹೋದರೆ ಅಲ್ಲಿ ಕಳಿಸ್ತಾರೆ. ಇವಾಗ ಫೈನಲಾಗಿ ಸಿಕ್ಕಿದೆ, ಹೋಗಿದ್ದಾರೆ ತಗೊಬರೋದಕ್ಕೆ. ನೋಡಿ ಇಲ್ಲೇ ಬರೋದು ಎಲ್ಲ ಏನಾದರೂ ಏರ್ ಶಿಪ್ಮೆಂಟಲ್ಲಿ. ಇಂಡಿಯಾದೆಲ್ಲ ಇಲ್ಲಿ ಬರೋದು. ಇಂಟರ್ನ್ಯಾಷನಲ್ ಆದರೆ ಇನ್ನೊಂಚೂರು ಮುಂದೆ ಹೋಗಬೇಕು, ಮುಂದೆ ಹೋದರೆ ಇಂಟರ್ನ್ಯಾಷನಲ್ ಸಿಗುತ್ತೆ. ಏರ್ಪೋರ್ಟು ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಇದೆ ಅನಿಸುತ್ತೆ. ಇದೆ ಸ್ಟ್ರೈಟ್ ರೋಡಲ್ಲಿ ಹೋಗಬೇಕು. ನೋಡೋಣ ಬನ್ನಿ, ಆದರೆ ತೋರಿಸ್ತೀನಿ ಏರ್ಪೋರ್ಟ್ನ. ಹೀಗೆ ಕಾಯ್ತಾಯಿರಿ, ನೋಡ್ತಾಯಿರಿ, ಎಲ್ಲ ಮಾಡ್ತಾಯಿರಿ. ಬಾಯ್. ಬನ್ನಿ ನಿಮಗೆ ಇವತ್ತು ಪಾರ್ಸಲ್ ಎಲ್ಲ ಕಲೆಕ್ಟ್ ಮಾಡೋ ಜಾಗ ತೋರಿಸ್ತೀನಿ. ನೋಡಿ ಇದೆ ಏರ್ ಶಿಪ್ಮೆಂಟ್. ಏನೇ ಪಾರ್ಸಲ್ ಬಂದರೂ ಇಲ್ಲೇ ಬರೋದು. ಇದು ಬರೀ ನ್ಯಾಷನಲ್ ಅಷ್ಟೇ, ಇಂಟರ್ನ್ಯಾಷನಲ್ಲು ಪಕ್ಕದಲ್ಲಿದೆ. ಪಕ್ಕದಲ್ಲಿ ಹೋದರೆ ಇಂಟರ್ನ್ಯಾಷನಲಿಂದು ಪಾರ್ಸಲ್ ಬರುತ್ತೆ. ಇಲ್ಲೆಲ್ಲ ಬರೀ ನಾರ್ಮಲ್ ನ್ಯಾಷನಲಿಂದಷ್ಟೇ. ನೀವೇನಾದರೂ ಆರ್ಡ್ರ್ ಮಾಡಿದರೆ ಇಲ್ಲಿಗೆ ಬರಬೇಕಾಗುತ್ತೆ. ನೋಡಿ ಇದೆ ಪಾರ್ಸಲ್ ಎಲ್ಲ ಕಲೆಕ್ಟ್ ಮಾಡೋದು ಜಾಗ. ನೋಡಿ ಪಾರ್ಸಲ್ ತಗೊಳ್ಳೋದು ಎಷ್ಟು ಕಷ್ಟ ಇದೆ. ಫುಲ್ಲು
ಸೆಕ್ಯೂರಿಟಿ ನೋಡಿ, ಅವ್ರು ಆ ಕಡೆ ಗೇಟಿಂದ ಬರ್ಬೇಕಂತ ಆ ಕಡೆ ಗೇಟಿಂದ ಕಳಿಸ್ತಿದ್ದಾರೆ. ನೋಡಿ, ಪಾರ್ಸಲ್ ತಾಳೋದಿಕ್ಕೆ ಅಂತ 1 ಗಂಟೆಗೆ ಬಂದವರು. 1 ಗಂಟೆಯಿಂದ 4 ಗಂಟೆ ಆಗಿದೆ. 4 ಅವರ್ ಕಾಯಿಸಿರೋದು ಇಲ್ಲಿ. ಅಷ್ಟು ಸೆಕ್ಯೂರಿಟಿ ಇದೆ ನೋಡಿ. ಬರ್ತೀಯಾರ ಇಲ್ಲಿಂದ. ಏನ್ ಬ್ರೋ ಎಷ್ಟು ಬೇಗ ಇಸ್ಕೊಂಡ್ರಿ ಪಾರ್ಸಲ್? ದಯವಿಟ್ಟು ಇದೆಲ್ಲ ಕೇಳ್ಬಿಡಿ ಪ್ಲೀಸ್. ಇಷ್ಟು ಬೇಗ ಪಾರ್ಸಲ್ ಇಸ್ಕೊಂಡ್ರಿ? ಎಷ್ಟು ಬೇಗ ಇಸ್ಕೊಂಡ್ರಿ, ಎಷ್ಟು ಲೇಟಾಗಿ ಇಸ್ಕೊಂಡ್ರಿ? ಏನ್ ನೀವು ಹೋಗಿದ್ದೆ ಕೊಟ್ಬಿಟ್ರ ಪಾರ್ಸಲ್? ಅಣ್ಣ ಹೆಸರು ಸಾಕು. ಡಿವಾಸ್ ಫ್ಯಾನ್ ಅಂದೆ. ಬನ್ನಿ ಸರ್, ಬನ್ನಿ, ಡಾಕ್ಯುಮೆಂಟ್ಸ್ ಏನು ನೀವು ಬನ್ನಿ ಕೊಡ್ತೀನಿ ಅಂತ ಹೇಳಿ ಇಸ್ಕೊಂಡ್ಬಿಟ್ಟಿದ್ದೀವಿ. ಡಿವಾಸ್ ಹೆಸರುಗಳಿದೆ ಕೊಟ್ರಾ? ಎದ್ರಿ ತಿರ್ಗಾ ಅಲ್ಲಿ ಎಷ್ಟೊಂದು ಅಂತ ಒಬ್ಬ ಇದ್ದಾನೆ ಉತ್ರಳ್ಳಿ. ಅವನ ಹೆಸರು ಹೇಳಾದ್ಮೇಲೆ ಕೊಟ್ಟರು ನನಗೆ. ಡಿವಾಸ್ ಹೆಸರು ಕೊಡ್ತಾ ಇದ್ದಿಲ್ಲ. ಡಿವಾಸ್ ಇಲ್ಲ ಅಂದ್ರೆ ಇವತ್ತು ಕೊಡ್ತಾ ಇರ್ಲಿಲ್ಲ ಅಂತೀರಾ? ಇರೋದಕ್ಕೆ ನಂಗೆ ಮಾತಾಡಬೇಕು. ಜೈಲಲ್ಲಿ ಇರಲ್ಲ, ಹೆಂಗ್ ಇದು ಮಾಡಿದ್ದೆ? ಕಾಂಟ್ಯಾಕ್ಟ್ಸ್ ಯಶವಂತ್ ಇರೋದ ನನ್ನ ಶಿಷ್ಯ ಆಚೆ. ಯಶವಂತ್ ಉತ್ರಳ್ಳಿ ಶಿಷ್ಯ. ಅವನೇ ನೋಡ್ಕೊಳೋದಿವಲ್ಲ. ಏನು ಒಂದು 10 ನಿಮಿಷದಲ್ಲಿ ಕೊಟ್ರೆ ಅನ್ಸುತ್ತಲ್ಲ ಪಾರ್ಸಲ್? 15 ನಿಮಿಷ. 15 ನಿಮಿಷನಾ? ಸರಿ ಸರಿ. ಚೆಕಿಂಗ್ ಮಾಡಿಲ್ಲ, ಏನೂ ಮಾಡಿಲ್ಲ. ಹಾಂ, ಡಿವಾಸ್ ಹೆಸರು ಹೇಳಿದ ಕೊಟ್ರಾ? ಅವ್ನ ಶಿಷ್ಯ ಅವ್ನು ಗೊತ್ತಿರೋ ನನ್ನ ಶಿಷ್ಯ ಒಬ್ಬ ಇದಾನ. ಅವ್ನ ಶಿಷ್ಯ ನನ್ನ ಶಿಷ್ಯನಾ? ಅವ್ರ ಹೆಸರು ಕೇಳಿದ್ರೆ ಏನು ಶಿಷ್ಯನ ಹೆಸರು? ಉತ್ರಳ್ಳಿ ಯಶವಂತ್ ಅಂದೆ. ಕೊಟ್ಬಿಟ್ರಾ? ಬನ್ನಿ ಕೊಡಿ. ಹೆಂಗಿದೆ ಬರೋ ಟೇಸ್ಟು? ಹಾಂ, ಸೂಪರ್ ಆಗಿದೆ. ಸೂಪರ್ ಆಗಿದೆಯಾ? ಮತ್ತೆ ಬೋರ್ ಹೊಡೆದ್ಬಿಡಿದೆ, ಅದೊಂದು ಬೇರೆ ಮಾತ್ರ. ತಿಂದು ಬೋರ್ ಆಗಿದೆಯಾ? ಬರೀ ನಾನ್ ವೆಜ್ಜೇ ತಿನ್ನೋದ ನೀವು? ಏನಂತ ಪ್ರಾಣಿ ಹಿಂಸೆ ಮಾಡ್ತಿರೋದು ಏನು ಅನ್ಸಲ್ವಾ ನಿಮಗೆ? ನೋಡೋಣ. ಡಿ ಬಾಸ್ ಫ್ಯಾನ್. ಜೈ ಡಿ ಬಾಸ್. ಫುಲ್ ಸುಸ್ತಾಗಿದೆಯಾ ಮಧ್ಯಾಹ್ನದಿಂದ? ತಲೆನೋವಾ? ಬ್ರೋ ಬನ್ನಿ ಬ್ರೋ, ವಿಡಿಯೋ ನೋಡಿ ನಮ್ದು. ಹಾಂ, ನೀವೇನು ಸಪೋರ್ಟೇ ಮಾಡಲ್ಲ ಬ್ರೋ. ಹಲೋ, ಯಾರು ಇಲ್ಲ ಮಾತಾಡೋದೇ ಇಲ್ಲ ಅಂತ ಹೇಳ. ನೋಡಿ, ಮುಗೀತು ಆಫೀಸ್ ಕೆಲಸ, ಹೋಗ್ತೀವಿ ಮನೆಗೆ. ಊಟ ಕೊಡೋರ ಹತ್ರ ಎಲ್ಲ ಜಗಳ ಆಡ್ತೀಯ ಅಂತ ಸ್ವಲ್ಪ ಕಾಫಿ ಹಾಕ್ಬಿಟ್ಟಿಯಾರ ಊಟಕ್ಕೆ. ಬ್ರೂ ಪೌಡ್ರ್ ಮಾಡೋದು ನೋಡಿ. ಲೆಸ್ ಆಗುತ್ತಾ? 1 ವಾರ ಕೊಟ್ಟೆ ಇಲ್ವಲ್ಲ. ಊಟದಲ್ಲೆಲ್ಲ ಬ್ರೂ ಪುಡಿ ಹಾಕಿ ಸ್ವಲ್ಪ ಹುಡ್ಕಂಗೆ. ಅದಕ್ಕೆ ಸ್ವಲ್ಪ ಶವರ್ಮ ಲಸ್ಸಿ ಎಲ್ಲ ತಿನ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಬೆಂಗಳೂರಲ್ಲಿ ಯಾಮಾರಿಸ್ತಿದ್ದಾರೆ, ತುಂಬ ಯಾಮಾರಿಸ್ತಿದ್ದಾರೆ. ಚಿಕ್ಕಮಗಳೂರಿಂದ ಬಂದಿದ್ದೀವಿ ಅಂತ ಯಾಮಾರಿಸ್ತಿದ್ದಾರೆ ಸ್ವಲ್ಪ. ನೋಡಿ, ಎಲ್ಲ ಬ್ರೂ ಪ್ಯಾಕೆಟ್ ಹಾಕಿರೋದು ತೋರಿಸ್ತೀವಿ ನೋಡಿ. ಇಲ್ಲಿ ತೋರಿಸೋ, ಬ್ರೂ ಪ್ಯಾಕೆಟ್ ಹಾಕಿರೋದು ತೋರಿಸೋ. ಎಲ್ಲ ನಾವು ಪಬ್ಲಿಷ್ ಮಾಡಲ್ಲ, ಒಂದು ಸ್ವಲ್ಪ ಬ್ರಾಗ್ ಇರುತ್ತೆ. ತೋರಿಸೋ ಬ್ರೋ. ಏನು ಈ ವಿಡಿಯೋ ನೋಡಲ್ಲ ಬ್ರೋ ನೋಡಲ್ಲ, ತೋರಿಸೋ. ನಮಗೆಲ್ಲ ಪಬ್ಲಿಸಿಟಿ ಮಾಡಲ್ಲ. ಬ್ರೂ ಪುಡಿ ಹಾಕೊಟ್ಟಿಯಾರು ಊಟದಲ್ಲಿ. ಅಮ್ಮ ಲಸ್ಸಿ ತಿನ್ನಕ್ಕೆ ಹೋಗ್ತಾ ಇದೀವಿ, ಒಂದು ಸ್ವಲ್ಪ ದುಡ್ಡು ಹಾಕದೆ ತಾಳೋ ಬ್ರೋ. ಏನ್ರ ಹ್ಞೂ ಬ್ರೋ, ಜಗಳ ಆಗ್ಬಿಟ್ಟಿದೆ, ಕಿರಿಕ್ ಆಗ್ಬಿಟ್ಟಿದೆ ಇವಂದು ಒಂದು ಬ್ರೋದು. ನಿಜ, ಬೇಕಾದ್ರೆ ಸ್ಕ್ರೀನ್ಶಾಟ್ ಕಳಿಸ್ತಾನೆ ನೋಡಿ ಫೋನ್ದು. ಮತ್ತೆ ಅದು ಬ್ರೂದೆಲ್ಲ ಬ್ರೂ ಕಳಿಸೋ ಫೋಟೋ ಅವ್ರಿಗೆ ಕಳಿಸಿರೋದು, ವಿಡಿಯೋ ಕಳಿಸ್ತೀನಿ ಆಡಿರೋದು ಮೆಸೇಜಲ್ಲಿ. ನಮ್ಮೊಂದು ವಾರ ಇದೆ, ಬಾ ನಾಳೆ ಬೆಳಿಗ್ಗೆನೆ ಕುಡಿಲಿ ಕೊಡ್ತೀನಿ. ಹಲೋ ಬ್ರೋ, 1-2 ಡಂಬಲ್ಸ್ ಎಲ್ಲ ಒಳ್ಳೆ ಎತ್ತಿ ವರ್ಕೌಟ್ ಮಾಡ್ಕೊಂಡು ಬನ್ನಿ ಬೆಳಗ್ಗೆ ಒಂಚೂರು. ಹ್ಞೂ ಬ್ರೋ, ಒಳ್ಳೆ ಚೆಸ್ಟ್ ವರ್ಕೌಟು ಮಸಲ್ಸ್ ಎಲ್ಲ ಬಿಲ್ಡ್ ಮಾಡ್ಕೊಂಡು ಬನ್ನಿ, ಒಂಚೂರು ಪಂಪ್ ಮಾಡ್ಕೊಂಡು ಬನ್ನಿ ಬೆಳಗ್ಗೆ. ಅದೇನು ನೋಡ್ಕೊಳ್ಳೋಣ ಅಂತೀನಿ ನಿನಗೆ.
ನೋಡ್ಕೊಳ್ತಾರಂತೆ. ಬನ್ನಿ. ಒಳ್ಳೆ ಚಿಕನ್ ಏನಾದ್ರು ಚಿಕನ್ ಫ್ರೈಡ್ ರೈಸ್ ತಿಂತೀಯ ಸ್ವಲ್ಪ ಬಿಸಿ ಚಿಕನ್ ಫ್ರೈಡ್ ರೈಸ್ ತಿಂತೀಯಾನೆ ಸ್ವಲ್ಪ. ಅದು ಹಾಕ್ಕೊಟ್ಟಿದ್ದಾರೆ ಅವನಿಗೆ ಊಟಕ್ಕೆ. ಅದಕ್ಕೆ ಲಸ್ಸಿಗೆ ಬಂದ್ಬಿಟ್ಟು ಒಳ್ಳೆ ಚಿಕನ್ ಫ್ರೈಡ್ ರೈಸ್ ತಿಂತೀಯಾನೆ. ಸಾಸ್ ಏನಿದೆ ಅಂತ ಹಾಕಿ ಕೊಡ್ತೀಯಾನೆ. ಅದೇನು ಇದು ತುಪ್ಪನ ಅದು ಹೆಂಗಿದೆ ಟೇಸ್ಟ್ ಹೆಂಗಿದೆ? ಹಾಂ ಮಸ್ತಾಗಿದೆಯಾ? ಕೊಡ್ಬೋದಾ 100 ರೂಪಾಯಿ? 50 ರೂಪಾಯಿ ನೋಡಿ ನಮ್ಮದು ಬಂತು. ಮಡ್ ಕಾಫಿ ಬಂದಿದೆ. ಮಡ್ ಕಾಫಿ ತಿಂದ್ಬಿಟ್ಟು ಸಿಗ್ತೀವಿ. ಅಲ್ಲಿವರೆಗೂ ಇವನು ನೋಡ್ತಾ ಇರಿ ಹೆಂಗೆ ತಿಂತಾನೆ ಅಂತ. ಟೇಸ್ಟ್ ಬೇಕೇನೋ ಒಂಚೂರು. ಮಡ್ ಕಾಫಿ ತಿಂತೀಯಾ? ಕುಡೀಲಿ ನೋಡೋಣ. ಒಂದು ಪೀಸ್ ಕೊಡ್ತೀನಿ. ಮುದ್ದೆ ಕೊಡೋದು ಒಂದು ಪೀಸ್. ಇಲ್ಲಿ ಒಂದು ಪೀಸ್ ತಿನ್ನೋ ಮಡ್ ಕಾಫಿ ಅಷ್ಟೇ. ಒಂದೇ ಪೀಸ್ ಕೊಡೋಕ್ಕಾಗೋದು. ಇನ್ನೊಂದು ಆರ್ಡ್ರ್ ಮಾಡಲಾ? ಸರಿ ಆಯಿತು. ಫ್ಯಾನ್ ಆಗಿಬಿಟ್ಟು ಮಡ್ ಕಾಫಿಗೆ ಇವನೊಂದು ಆರ್ಡ್ರ್ ಮಾಡಿದ್ದಾನೆ ಮಡ್ ಕಾಫಿನ. ಡೈಲಿ ಬ್ರೋಗ್ ಊಟ ಮಾಡಿ 2 ದಿನದೊಂದು ಸಾಂಬಾರು ಕೊಟ್ಟು ಡೈಲಿ ಅದೇ ಸಾರು ಕೊಟ್ಟು ಬೋರ್ ಆಗಿಬಿಟ್ಟು ಹುಡುಗನಿಗೆ ತಿಂದು ನೋಡಿ. ಇವತ್ತು ಒಳ್ಳೆ ಮಸ್ತಾಗಿರೋದು ತಿಂತೀಯಾನೆ. ಫುಲ್ಲು ಫ್ಯಾನ್ ಆಗಿಬಿಟ್ಟಿಯಾನೆ ಮಡ್ ಕಾಫಿ. ಫುಲ್ಲು ಫ್ಯಾನ್ ಆಗಿಬಿಟ್ಟಿಯಾನೆ. ಫ್ಯಾನ್ ಆಗಿಬಿಟ್ಟು ಮತ್ತೊಂದು ತರ್ಸಿಯಾನೆ. ಒಳ್ಳೆ ಮಸ್ತಾಗಿರೋ ತಿಂತೀಯಾನೆ ಇವತ್ತು. ಫುಲ್ ಇವತ್ತು ನೈಟ್ ನಿದ್ದೆ ಮಾಡಲ್ಲ ಹುಡುಗ ಸ್ವಲ್ಪ. ಡೈಲಿ ಬ್ರೋತ್ ಪಲಾವ್ ತಿಂದು ಓಕೆ. 5 ನಿಮಿಷ ಆದ್ಮೇಲೆ ಸಿಗ್ತೀವಿ. ಅಲ್ಲಿವರೆಗೂ ಹಂಗೆ ನೋಡ್ತಾರೆ, ಹಂಗೆ ಕಾಯ್ತಾರೆ ಅಷ್ಟೇ. ಬ್ರೋದು ಊಟ ತಿಂದು ಬೇಜಾರಾಗ್ಬಿಟ್ಟಿಯಾನೆ. ಡೈಲಿ ಬ್ರೋದು ಊಟ ತಿಂದು ಬ್ರೂ ಬೇರೆ ಹಾಕ್ಬಿಟ್ಟಿದ್ದಾರೆ ಇವತ್ತು ಸ್ವಲ್ಪ ಊಟಕ್ಕೆಲ್ಲ ಟೇಸ್ಟ್ ಇರಲಿ ಅಂತ. ಉಪ್ಪಿನ ಬದಲು ಬ್ರೂ ಹಾಕ್ಬಿಟ್ಟಿದ್ದಾರೆ ಇವನಿಗೆ ಹುಡುಗಂಗೆ ಸ್ವಲ್ಪ. ಅದಕ್ಕೆ ಸ್ವಲ್ಪ ವಾರ ಆಗಿದೆ. ಬೆಳಗ್ಗೆ ಬರ್ತಾರೆ ಹುಡುಗರು. ಹುಡುಗಿರು ನಿಮ್ಮನ್ನೇ ನೋಡ್ತಾ ಯಾರೋ ಫೇಮಸ್ ಬ್ಲಾಗರ್ ಅಂತ ನೋಡ್ತಿರ್ತಾರೆ ಹುಡುಗರು. ಹೋಗ್ತೀವಿ ಮನೆಗೆ ಸ್ವಲ್ಪ. ಆಯಿತು ಎಲ್ಲ ಡೀಲಿಂಗ್ಸು ಲಸ್ಸಿ ಒಳ್ಳೆ ಶಾಪಿಂಗ್ ಆಗಿದೆ. ಒಂದು ರಕ್ ತಗೊಂಡಿಯಾನೆ. 2,500 ತಗೊಂಡಿಯಾನೆ. ಸತೀಶ್ ಅವ್ರು ಕೊಡ್ಸಿರೋದ? ಡಾಕ್ ಸತೀಶ್ ಅವರು ಅದು. ಹಾಂ ಡಾಕ್ ಸತೀಶ್ ಅವ್ರು ಕೊಡ್ಸಿರೋದ ಇದು? ಥೈಲ್ಯಾಂಡ್ ಇಂಪೋರ್ಟೆಡ್ ಇದು. ಯಾವುದು? ಥೈಲ್ಯಾಂಡ್ ಇಂಪೋರ್ಟೆಡಾ? ಬರೀ ಅದು ಹೊರಗಡೆ ಕ್ಲಾತ್ ನೋಡಿ ಗಾಯ್ಸ್, 2,09,009 ರೂಪಾಯಿ. ಒಳಗಡೆ ಇರೋದಕ್ಕೆ 4 ಕೋಟಿ. ಈ ಥರ ಬೆಡ್ಶೀಟು ಹಾಕ್ತಿರೋದು ನಾವು ಒಬ್ಬರೇ ಬೆಂಗಳೂರಲ್ಲಿ. ನೀವೆಲ್ಲೇ ನೋಡ್ಬೋದು. ಇಲ್ಲಿ ಮಾತ್ರ ಸಿಗೋದು ನಮ್ಮ ಹತ್ರ. ಅದು ಇವರು ವರ್ತೂರು ಸಂತೋಷ್ ಯಾರಲ್ಲ ಅವ್ರ ಶಿಷ್ಯ ಇವರು. ನೋಡಿಪ್ಪ ನಾಯಿಗೆಲ್ಲ ಹೊಡಿತಾರೆ. ಜಪಾನಿಂದ ಇಂಪೋರ್ಟ್ ಆಗಿರೋದು ಬೆಡ್ಶೀಟ್ ಅನ್ಬಾಕ್ಸ್ ಮಾಡ್ತೀಯಾರ ನೋಡಿ. ಓ ಲಕ್ಸುರಿ ಇದೆ. ಮಸ್ತಾಗಿದೆ ಗಾಯ್ಸ್. ರೊಬ್ಬು ಅಯ್ಯೋ ಸ್ಮೂತ್ ಎಷ್ಟಿದೆಯೋ. ಅಯ್ಯೋ ನಮ್ಮನ್ನು ಡಬಲ್ ಬೆಡ್ಡಿಗೆ ಆಗ ಅಷ್ಟು ಮಲ್ಕೊಬೋದು. ಒಳ್ಳೆ ಬೆಚ್ಚಗಾಗುತ್ತವ. ದರ್ಶನ್ ಇಂದೇನು ಇಂಪಾರ್ಟೆಂಟ್ ನಾನು ತರ್ಸಿದೀನಿ ಬಾ ಇಂಪಾರ್ಟೆಂಟ್. ತೈಲ್ಯಾಂಡ್ ಹಾಕ್ಬೇಡ, ಕಷ್ಟಪಟ್ಟು ತಗೊಂಡಿದ್ದೀನಿ 5 ಕೋಟಿ ಕೊಟ್ಟು. 5 ಕೋಟಿ ಅಂತೆ ನೋಡಿ. ಇವ್ರು ಡಾಕ್ ಸತೀಶ್ ಅವ್ರ ಶಿಷ್ಯ. ಅವ್ರು ಗೆದ್ದಿಲ್ಲ ಬಿಗ್ ಬಾಸಲ್ಲಿ. ಇವ್ರು ನೆಕ್ಸ್ಟ್ ಬಿಗ್ ಬಾಸಿಗೆ ಹೋಗ್ತಾರೆ, ಗೆಲ್ತಾರೆ. ಇದೇ ರಗ್ಗಲ್ಲಿ ಬಿಗ್ ಬಾಸಲ್ಲಿ ಮಲ್ಗೋದು ಇವರು ನೆಕ್ಸ್ಟ್ ಸೀಸನ್ನು. ಅಂಟಿ ಇಲ್ಲ ಅಂಟಿ 5 ಕೋಟಿ ರೊಕ್ಕ ಅಂಡೆ. ಈಗ ಬಂದೆ ಮನೆಗೆ. ಗೊಚ್ಕಡಿ ಮಲ್ಕಡಿ ಇವಾಗ ಅಷ್ಟೇ. ನಾಳೆ ಕಾಫಿ ಶಾಪ್ ಹತ್ರ ಸಿಗೋಣ. ಎಲ್ಲ ಮಲ್ಕೊಳ್ಳಿ, ಹುಷಾರಾಗಿ ಮಲ್ಕೊಳ್ಳಿ.